ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರ್ ಕೆ ಗಾಂಧಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಯಿದೆ, ನಮ್ಮ ಸ್ನೇಹಾಲಯಂ ಕ್ರಿಯೇಷನ್ಸ್ ಸಂಸ್ಥೆ ವತಿಯಿಂದ ನಾವು ಈಗಾಗಲೇ ಶಿಲ್ಪಾ ಶ್ರೀನಿವಾಸ್ ಮತ್ತು ಮುಗಿಲ ಮಲ್ಲಿಗೆ ಅಂತ ಒಂದು 2 ಸಿನಿಮಾಗಳನ್ನು ನಾವು ಕ್ರೌಡ್ ಫಂಡಿಂಗಲ್ಲಿ ಮಾಡಿದ್ದೀವಿ. ಕ್ರೌಡ್ ಫಂಡಿಂಗ್ ಅಂದರೆ ಏನು ಅಂತ ಬಹಳ ಜನ ಕೇಳ್ತಾ ಇದ್ದಾರೆ. ಸರ್, ನೀವು ಕ್ರೌಡ್ ಫಂಡಿಂಗಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಕ್ರೌಡ್ ಫಂಡಿಂಗ್ ಅಂದರೆ ಏನು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಕ್ರೌಡ್ ಫಂಡಿಂಗ್ ಅಂದರೆ ಏನು ಅಂತ ನಾನು ಒಂದು ಚಿಕ್ಕ ವಿಷಯವನ್ನು ನಿಮಗೆ ಹೇಳೋದ್ರ ಮುಖಾಂತರ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ನಾವು ಸಿನಿಮಾ ಅಂತ ಒಂದು ನಿರ್ಮಾಣ ಮಾಡಬೇಕು ಅಂತಂದರೆ ಪ್ರತಿಯೊಂದಕ್ಕೂ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಫಸ್ಟು ಸ್ಕ್ರಿಪ್ಟನ್ನು ಬರೀಬೇಕು ಅಂದ್ಕೊಳ್ಳಿ. ಈಗ ಡೈರೆಕ್ಟರ್ ಮೈಂಡಲ್ಲಿ ಕತೆ ಇದೆ, ಅದನ್ನು ಸ್ಕ್ರಿಪ್ಟ್ ಮಾಡಬೇಕು ಅಂತಂದರೆ ಪೇಪರ್ ಪರ್ಚೇಸಿಂಗು, ಟೈಪಿಂಗು, ಇದಕ್ಕೆಲ್ಲ ದುಡ್ಡು ಬೇಕು. ನೋಡಿದ್ರೆ ಕಥೆಯನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಂಗಿಂದ ಹಿಡಿದು ಅಲ್ಲಿಂದ ರಿಜಿಸ್ಟ್ರೇಷನ್ಗೆ ಫಿಲಿಮ್ ಚೇಂಬರು ಮತ್ತು ವಾರ್ತಾ ಇಲಾಖೆಗಳಲ್ಲಿ ನಾವು ಪರ್ಮಿಷನ್ನು ಮತ್ತು ರಿಜಿಸ್ಟ್ರೇಷನ್ಗೆ ದುಡ್ಡು ಬೇಕು. ಅಲ್ಲಿಂದ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಹಾರ್ಡ್ ಡಿಸ್ಕು, ಕಾಸ್ಟ್ಯೂಮ್ಸು, ಸೆಟ್ ಪ್ರಾಪರ್ಟಿ, ಲೊಕೇಶನ್ಸು, ಪ್ರತಿಯೊಂದಕ್ಕೂ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆನಂತರ ನಾವು ಚಿತ್ರೀಕರಣದ ಸಮಯದಲ್ಲಿ ಊಟ ತಿಂಡಿ, ಲಾಡ್ಜು, ಡೀಸಲ್ಲು, ಪೆಟ್ರೋಲು, ವೆಹಿಕಲ್ಸು, ಡ್ರೈವರ್ಸು, ಆಮೇಲೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಪ್ರತಿಯೊಂದಕ್ಕೂ ನಾವು ದುಡ್ಡು ಖರ್ಚು ಮಾಡಬೇಕು. ಅಲ್ಲಿಂದ ಶೂಟಿಂಗ್ ಮುಗಿದಾದ ನಂತರ ಎಡಿಟಿಂಗು, ಡಬ್ಬಿಂಗು, ರಿಕಾರ್ಡಿಂಗು, ಮಿಕ್ಸಿಂಗು, ಎಫೆಕ್ಟ್ಸು, DIE, DTS, ಸೆನ್ಸಾರು, CG, ಇವುಗಳಿಗೆಲ್ಲವನ್ನು ನಾವು ದುಡ್ಡು ಖರ್ಚು ಮಾಡಬೇಕು. ಇವೆಲ್ಲ ಆದಮೇಲೆ ರಿಲೀಸ್ಗೋಸ್ಕರ ಥಿಯೇಟ್ರ್ಗಳಿಗೆ, ಪಬ್ಲಿಸಿಟಿಗೆ, ಪ್ರಮೋಷನ್ಸ್ಗೆ, ವಾಲ್ ಪೋಸ್ಟರ್ಸ್ಗೆ, ಪ್ರತಿಯೊಂದಕ್ಕೂ ನಾವು ದುಡ್ಡು ಖರ್ಚು ಮಾಡಬೇಕು. ಇದೆಲ್ಲವನ್ನು ಯಾರು ಮಾಡ್ತಾರೆ ಅಂತಂದರೆ, ಒಬ್ಬ ನಿರ್ಮಾಪಕ, ಸಿನಿಮಾವನ್ನು ನಿರ್ಮಾಣ ಮಾಡುವಂಥವರು ಖರ್ಚು ಮಾಡ್ತಾರೆ. ಸೊ ಅವರು ಖರ್ಚು ಮಾಡುವಾಗ ಅವ್ರು ಹೇಳ್ತಾರೆ, ಸರ್ ನಾನು ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ, ಸೀನಿಯರ್ಸ್ನ ಹಾಕ್ಕೊಂಡು ಮಾಡಿ, ಹೊಸಬರಿಗೆ ಯಾಕೆ ಅವಕಾಶ ಮಾಡಿಕೊಡ್ತೀರಾ? ಸರಿ, ಹೊಸಬರಿಗೆ ಅವಕಾಶ ಮಾಡಿಕೊಡೋದಾದರೆ ಆ ಹೊಸಬರು ನಮ್ಮ ರಿಲೇಷನ್ಸೇ ಇದ್ದಾರೆ. ನನ್ನ ಅಕ್ಕನ ಮಗ ಇದ್ದಾನೆ, ತಂಗಿ ಮಗ ಇದ್ದಾನೆ, ನನ್ನ ಮಗ ಇದ್ದಾನೆ, ನಾನಿದ್ದೀನಿ, ನಮ್ಮ ರಿಲೇಷನ್ಸ್ ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಮಾಡಿಕೊಡಿ. ಯಾವನಿಗೋ ಯಾಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮನ್ನು ಕೇಳ್ತಾರೆ. ನಿಮ್ಮನ್ನಲ್ಲ, ನನ್ನನ್ನು ಕೇಳ್ತಾರೆ. ಡೈರೆಕ್ಟ್ರಾಗಿ ನನ್ನನ್ನು ಕೇಳ್ತಾರೆ ನಿರ್ಮಾಪಕ. ಹಾಗಾದರೆ ಅವರು ಒಂದು 10 ಲಕ್ಷ, 15 ಲಕ್ಷ, 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋವಂಥವರು ಅವರ ರಿಲೇಷನ್ಸನ್ನು, ಅವರ ಬಂಧುಗಳನ್ನು ಆರ್ಟಿಸ್ಟ್ಗಳಾಗಿ ಪರಿಚಯ ಮಾಡಿಕೊಡುವಾಗ ಎಷ್ಟೋ ಜನ ಪ್ರತಿಭಾವಂತರು, ಟ್ಯಾಲೆಂಟ್ ಇರುತ್ತೆ, ಅವಕಾಶಗಳಿಲ್ಲದೆ ಮನೆಗಳಲ್ಲಿ ಕೈ ಕಟ್ಕೊಂಡು ಕುಂತಿರ್ತಾರೆ. ಅಂಥವ್ರಿಗೆಲ್ಲ ಅವಕಾಶ ಹೇಗೆ? ಪಾಪ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಿರ್ಮಾಪಕರು ಆಗಿಬಿಟ್ಟು ತಾವೇ ನಡ್ಸೋಕ್ಕೆ ದುಡ್ಡು ಇರೋದಿಲ್ಲ. ಅಂಥವ್ರು ಕೈ ಕಟ್ಕೊಂಡು ಮನೆಯಲ್ಲೇ ಕುಂತಿರ್ಬೇಕಾ? ಹಾಗೇನಿಲ್ಲ. ಸೊ ಈಗ ಆ ರೀತಿ ಪ್ರತಿಭಾವಂತರು ಲಕ್ಷಾಂತರ ಜನ ಇದ್ದಾರೆ ನಮ್ಮಲ್ಲಿ. ಅವರೆಲ್ಲನೂ ತಮ್ಮ ಕೈಲಾದ ಮಟ್ಟಿಗೆ ಒಂದು 50,000, 60,000 ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ, ಒಂದು 30-40 ಜನ ಒಗ್ಗೂಡಿದ್ರೆ ಅದೇ 20 ಲಕ್ಷ ಆಯ್ತಲ್ಲ. ಆ 20 ಲಕ್ಷದಲ್ಲಿ ನಾವು ಸಿನಿಮಾ ಮಾಡ್ಬೋದಲ್ವ? ಮಾಡ್ಬೋದು. ಸೊ ಈ ರೀತಿ ಪ್ರತಿಭಾವಂತರೆಲ್ಲರೂ ತಮ್ಮ ಕೈಲಾದ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಫಸ್ಟು ಟೀಮಾಗಿ ಎಲ್ಲರೂ ಸೇರಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಯಾರೋ ಒಬ್ಬ ವ್ಯಕ್ತಿಯನ್ನು ಮಾರ್ಗದರ್ಶನಕನಾಗಿ ಇಟ್ಕೊಂಡು ಒಂದು ಮಾರ್ಗದರ್ಶನ, ಈ ರೀತಿ ಫಸ್ಟ್ ರಿಜಿಸ್ಟ್ರೇಷನ್ಗಳು ಹಿಂಗೆ, ಆರ್ಟಿಸ್ಟಿಂಗೆ ಈ ರೀತಿ ಇರುತ್ತೆ, ಬಿಡುಗಡೆವರೆಗೂ ಎಲ್ಲ ಗೊತ್ತಿರೋಂಥ ವಿಷಯ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು 30-40 ಜನ ಒಟ್ಟುಗೂಡಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡೋದನ್ನೇ ಕ್ರೌಡ್ ಫಂಡಿಂಗ್ ಸಿನಿಮಾ ಅಂತ ಕರಿತೀವಿ. ಈ ರೀತಿ ನಮ್ಮ ಸ್ನೇಹಾಲಯಂ ಕ್ರಿಯೇಷನ್ಸ್ ಈಗಾಗಲೇ 2 ಸಿನಿಮಾಗಳನ್ನು ಮಾಡಿದೆ. 2 ಸಿನಿಮಾ ಬಿಡುಗಡೆಯ ಹಂತದಲ್ಲಿದೆ. ಇನ್ನು ಸೆನ್ಸಾರ್ಗಳಾಗಬೇಕು, ವೆಯ್ಟ್ ಮಾಡ್ತಾ ಇದ್ವಿ. ಈಗ ಒಂದು ಹೊಸ ಪ್ರಾಜೆಕ್ಟನ್ನು, ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಅಂತ ಒಂದು ಹೊಸ ಪ್ರಾಜೆಕ್ಟನ್ನು ಸಮೇತ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ವಿ ಕ್ರೌಡ್ ಫಂಡಿಂಗ್ನಲ್ಲಿ. ಇದು ಅಷ್ಟೇ, ಒಂದು 20-25 ಲಕ್ಷ ಬಜೆಟ್ಟು. ಬಹಳಷ್ಟು ಹಿರಿಯ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಶೋಭರಾಜ್ ಸಾರು, ಮಂಜು ಮಾಸ್ಟರು, ಬಾಹುಬಲಿ ಕಾಲಿಕೆಯ ಪ್ರಭಾಕರು, ಇಂಥವರೆಲ್ಲ ಮಾಡ್ತಿದ್ದಾರೆ. ಅಂಥವ್ರ ಜೊತೆಯಲ್ಲಿ ಹೊಸಬರಿಗೂ ಅವಕಾಶಗಳಿರುತ್ತೆ. ಅಂಥ ಹೊಸಬರು ಅವಕಾಶಗಳು ಬೇಕು ಅಂದಾಗ ಈ ಕ್ರೌಡ್ ಫಂಡಿಂಗ್ ಸಿನಿಮಾ ಇದರಲ್ಲಿ ಜಾಯಿನ್ ಆಗಿ ಟೋಟಲ್ ಡೀಟೇಲ್ ಇರುತ್ತೆ. ನೀವು ಹಾಕಿರೋ ಅಮೌಂಟು ನಿಮ್ಗೆ ರಿಟರ್ನ್ ಇರುತ್ತೆ, ಅಗ್ರಿಮೆಂಟ್ ಇರುತ್ತೆ, ಚಿತ್ರೀಕರಣ ಸಮಯದಲ್ಲಿ ನಿಮಗೆ ಊಟ ತಿಂಡಿ ಉಳಿದುಕೊಳ್ಳೋಕೆ ವ್ಯವಸ್ಥೆ ಪ್ರತಿಯೊಂದು ಇರುತ್ತೆ. ಜೊತೆಗೆ ಒಳ್ಳೆ ಪಾತ್ರವೂ ಇರುತ್ತೆ. ನೀವು ನಟರಾಗಬೇಕು ಅಂತ ಆಸಕ್ತಿ ಇರುತ್ತಲ್ವ, ನಿಮಗೆ ಒಳ್ಳೆಯ ಪಾತ್ರವೂ ಇರುತ್ತೆ. ಕೆಲವು ನಿರ್ದೇಶಕರಾಗಬೇಕು ಅಂತ ಆಸೆ ಇರುತ್ತೆ. ನಿರ್ದೇಶನ ಕಲಿಬೇಕು ಅಂತ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗೋಕ್ಕೆ. ಅಂಥವ್ರು ಬಂದು ಇಲ್ಲಿ ಪ್ರಾಕ್ಟಿಕಲಾಗಿ ಕಲ್ತ್ಕೋಬೋದು, 1 ಶೇರು 2 ಶೇರು ಇನ್ವೆಸ್ಟ್ಮೆಂಟ್ ಮಾಡಿ. ಆ ರೀತಿ ಯಾರಿಗೆ ಆಸಕ್ತಿ ಇದ್ದರೆ ಸ್ನೇಹಾಲಯಂ, ಸ್ನೇಹಿತರೆಲ್ಲರೂ ಒಟ್ಟುಗೂಡಿ ಒಂದೇ ಆಲಯದಲ್ಲಿ ಇದ್ಕೊಂಡು ಮಾಡುವಂಥ ಸಿನಿಮಾ ಇದು ಸ್ನೇಹಾಲಯಂ ಕ್ರಿಯೇಷನ್ಸ್ ಸಂಸ್ಥೆ. ಅದಕ್ಕೋಸ್ಕರನೇ ಕಟ್ಟಿರೋಂಥದ್ದು. ಬನ್ನಿ, ಜಾಯಿನ್ ಆಗಿ ಎಲ್ಲರೂ ಒಟ್ಟುಗೂಡಿ ನಾವು ಸಿನಿಮಾ ಮಾಡೋಣ, ಕನಸುಗಳನ್ನು ಈಡೇರಿಸ್ಕೊಳ್ಳೋಣ.
ನಟನಾಗಬೇಕು, ನಿರ್ದೇಶಕನಾಗಬೇಕು ಅಂತ ಏನು ಕನಸಿದೆಯೋ ಆ ಕನಸು ಈಡೇರೋಕ್ಕೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಂದು ಟೀಮ್ ಅಂತ ಇರುತ್ತಲ್ಲ, ಟೀಮಲ್ಲಿ ಸೇರಿದ್ರೆ ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ ಕರೀತಾರಲ್ವ, ಹಾಗೆ ಎಲ್ಲರೂ ಒಟ್ಟುಗೂಡಿದ್ರೆ ಅದೇ ಲಕ್ಷಾಂತರ ರೂಪಾಯಿ ಆಗುತ್ತೆ. ಯಾಕೆ ನಾವು ಸಿನಿಮಾ ಮಾಡಬಾರ್ದು? ಯಾಕೆ ನಮ್ಮ ಕನಸುಗಳನ್ನು ಈಡೇರಿಸ್ಕೋಬಾರ್ದು? ಬನ್ನಿ, ಸ್ನೇಹಾಲಯಕ್ಕೆ ಬನ್ನಿ. ಹೆಚ್ಚಿನ ಮಾಹಿತಿಗೆ 90000455 ನನ್ನ ನಂಬರು ಕಾಂಟ್ಯಾಕ್ಟ್ ಮಾಡಿ. ಎಲ್ಲರ ಜೊತೆಗೂಡಿ ಸಿನಿಮಾ ಮಾಡೋಣ. ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಎಲ್ಲರೂ ಒಟ್ಟುಗೂಡಿ ಹೆಜ್ಜೆ ಹಾಕೋಣ. ನಮಸ್ಕಾರ. ನಿಮ್ಮ ಪ್ರೀತಿ ಆರ್ ಕೆ ಗಾಂಧಿ.